ದಸರಾ ಅಂದರೆ ಪ್ರಥಮಂ ಶೈಲಪುತ್ರಿ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ ಪುಷ್ಟಂ ಕಾತ್ಯಾಯಿನಿ ಚ ಸಪ್ತಮಂ ಕಾಲರಾತ್ರಿಶ್ಚ ಮಹಾಗೌರೀತಿ ಅಷ್ಟಮಂ ನವಮಂ ಸಿದ್ಧಿದಾತ್ರಿ ಚ ನವದುರ್ಗಾ ಪ್ರಕೀರ್ತಿತಃ. ಪ್ರಥಮಂ ಶೈಲಪುತ್ರಿ ಚ ಅಂತಂದರೆ ಒಂದು ಹೆಣ್ಣು ಮಗು ಹುಟ್ಟಿದಾಗ ಮಗುವಾಗಿ ಹುಟ್ಟುತ್ತಾಳೆ. ಸೊ ಅದರ ಒಂದು ಅಲಂಕಾರನ ನಾವು ನೋಡ್ಬೋದು. ದ್ವಿತೀಯಂ ಬ್ರಹ್ಮಚಾರಿಣಿ ಅಂದರೆ ಅವಳು ಕನ್ಯಾ ಮುತ್ತೈದೆಯಾಗಿ ಬೆಳೀತಾಳೆ, ಕನ್ಯಾ ಮುತ್ತೈದೆ ವಯಸ್ಸಿಗೆ ಬಂದಿರ್ತಾಳೆ ಅವಳು. ತೃತೀಯಂ ಚಂದ್ರಗಂಠೇತಿ ಅಂದರೆ ಅವಳು ಚಂದ್ರನಷ್ಟೇ ಹೊಳಪಿನವಳಾಗಿ ಪ್ರಾಪ್ತ ವಯಸ್ಸಿಗೆ ಬಂದಿರ್ತಾಳೆ. ಕೂಷ್ಮಾಂಡೇತಿ ಚತುರ್ಥಕಂ ಅವಳು ಮದುವೆ ಆಗೋ ವಯಸ್ಸಿಗೆ ಬಂದಿರ್ತಾಳೆ. ಪಂಚಮಂ ಸ್ಕಂದ ಮಾತೇತಿ ಅಂದರೆ ಅವಳು ಮದುವೆ ಆಗಿ ಒಂದು ಮಗುವಿನ ತಾಯಿಯಾಗಿರ್ತಾಳೆ. ಷಷ್ಠಂ ಕಾತ್ಯಾಯಿನಿ ಚ ಅಂದರೆ ಅವಳು ಈಗ ಮನೆ ಜವಾಬ್ದಾರಿನೆಲ್ಲ ತಗೊಂಡು ಅವಳು ಎಲ್ಲಾನು ಹ್ಯಾಂಡ್ಲ್ ಮಾಡ್ತಾ ಇರ್ತಾಳೆ, ಆ ಅವತಾರನ ಅವಳು ತಾಳ್ತಾಳೆ. ಸಪ್ತಮಂ ಕಾಲರಾತ್ರಿಶ್ಚ ಅಂದರೆ ಅವಳು ಮಕ್ಕಳು ತಪ್ಪು ಮಾಡಿದಾಗ ದಂಡಿಸೋಳು ಕೂಡ ಅವಳೇ ಆಗಿರ್ತಾಳೆ. ಮಹಾಗೌರೇತಿ ಅಷ್ಟಮಂ ಅಂದರೆ ಅವಳು ಮನೆಯಲ್ಲಿ ಕಳಕಳೆಯಾಗಿ ಎಲ್ಲ ಕಡೆ ಓಡಾಡಿಕೊಂಡು ಎಲ್ಲ ಜವಾಬ್ದಾರಿನ ತಗೊಳ್ಳೋ ಅಂಥ ಮಹಾಗೌರಿ ಕೂಡ ಅವಳೇ ಆಗಿರ್ತಾಳೆ. ನವಮಂ ಸಿದ್ಧಿ ಮಾತ್ರಿ ಚ ಅಂದರೆ ಎಲ್ಲ ಸಿದ್ಧಿಗಳು, ಅಷ್ಟಮ ಸಿದ್ಧಿಗಳನ್ನೂ ಅವಳು ಕೊಡ್ತಾಳೆ ಅನ್ನೋದನ್ನೇ ನಾವು 9 ದಿನ 9 ಅಲಂಕಾರದಲ್ಲಿ 9 ವಿಧ ವಿಧವಾದ ಆರಾಧನೆಗಳನ್ನು ಮಾಡ್ತಾ ಹೋಗ್ತಾರೆ. ಶಕ್ತಿ ಸ್ವರೂಪಳಾದಂತಹ ದೇವಿ ದುಷ್ಟರನ್ನ ಸಂಹಾರ ಮಾಡಿ ಶಿಷ್ಟ ರಕ್ಷಣೆಯನ್ನು ಮಾಡ್ತಾಳೆ. ಹಾಗಾಗಿನೇ ನಾವು ಈ 9 ದಿನ ಅವಳನ್ನ ಆರಾಧಿಸ್ತೀವಿ. ಅದಕ್ಕೆ ಮನೆಗೆ ಯಾರೇ ಬಂದರು ಅಥವಾ ಹೆಣ್ಣು ಮಕ್ಕಳನ್ನ ಆ ದೇವಿ ಸ್ವರೂಪದಿಂದನೇ ನಾವು ನೋಡೋ ಅಂಥದ್ದು. ಮನೆಗೆ ಯಾರೇ ಬಂದರು ಅರ್ಶಿನ ಕುಂಕುಮ ಕೊಟ್ಟು ಒಂದು ಬ್ಲೌಸ್ ಪೀಸ್ ಕೊಡೋ ಕಾರಣನೂ ಅದೇ ಅಂತಲೇ ಹೇಳ್ಬೋದು.